ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಓದಿದ್ದು ನೆನಪಿನಲ್ಲಿ ಉಳಿಯುವುದಿಲ್ಲ. ಹಾಗಾಗಿ ಅವರಿಗೆ ಈ ಒಂದು ಸರಸ್ವತಿ ದೇವಿಯ ಆರಾಧನೆಯನ್ನು ಮಾಡುವುದರಿಂದ ಯಾವ ರೀತಿ ಅವರು ವಿದ್ಯೆಯಲ್ಲಿ ಮುಂದುವರಿಯಬಹುದು, ಹಾಗೆಯೇ ಓದಿದ್ದನ್ನೆಲ್ಲ ನೆನಪಲ್ಲಿ ಇಟ್ಟುಕೊಳ್ಳುವಂಥ ಒಂದು ಶಕ್ತಿ ಅವರಿಗೆ ಬರುತ್ತದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಮಗೆ ವಿದ್ಯೆಗೆ ಸರಸ್ವತಿ ದೇವಿಯ ಒಂದು ಕೃಪೆ ನಮ್ಮ ಮೇಲೆ ಇದ್ದರೆ ಮಾತ್ರನೇ ನಮಗೆ ವಿದ್ಯೆಯಲ್ಲಿ ಮುಂದುವರಿಯಲು ಸಾಧ್ಯ. ಹಾಗಾಗಿ ಸರಸ್ವತಿ ದೇವಿಯನ್ನು ಆರಾಧನೆ ಮಾಡಿ ಭಕ್ತಿಯಿಂದ ಸರಸ್ವತಿ ದೇವಿಯನ್ನು ನಾವು ವರಿಸಿಕೊಳ್ಳಬೇಕು. ಯಾವ ವಿದ್ಯೆಗಾದರೂ ಸರಸ್ವತಿ ದೇವಿಯ ಕೃಪೆ ನಮಗೆ ತುಂಬಾ ಅವಶ್ಯಕವಾಗಿರುತ್ತದೆ. ಹಾಗಾಗಿ ಈ ಸರಸ್ವತಿ ದೇವಿಯ ಮಹಿಮೆ ಎಂಥದ್ದು ಅಂತ ನೋಡೋಣ. ಸರಸ್ವತಿ ದೇವಿ ಅಂದರೆ ಕೇವಲ ವಿದ್ಯೆಯ ದೇವಿಯಲ್ಲ, ಅದು ಬುದ್ಧಿಯ ಜೀವಿ, ನೆನಪಿನ ಶಕ್ತಿಯ ದೇವತೆ, ಮಾತಿನ ಶಕ್ತಿಯ ದೇವತೆ, ವಿವೇಕದ ದೇವತೆ. ನಮಗೆ ಓದಿದ ವಿಷಯ ನೆನಪಿರುವುದು, ಸರಿಯಾಗಿ ಉತ್ತರ ನೆನಪಿಗೆ ಬರುವುದು, ಮಾತಿನಲ್ಲಿ ಕ್ಲಾರಿಟಿ ಇರುವುದು, ಇವೆಲ್ಲ ಸರಸ್ವತಿ ದೇವಿಯ ಮಹಿಮೆ. ಸರಸ್ವತಿ ದೇವಿ ನಮಗೆ ಒಲಿದರೆ ಮಾತ್ರನೇ ಇವೆಲ್ಲ ಸಾಧ್ಯವಾಗುತ್ತದೆ. ಇಲ್ಲಿ ಸರಸ್ವತಿ ದೇವಿ ಸರಿ ತಪ್ಪುಗಳನ್ನು ಬೇರ್ಪಡಿಸುವ ಶಕ್ತಿ, ಹಾಗೆಯೇ ಕೈಯಲ್ಲಿ ಸದಾಕಾಲ ವೀಣೆ, ಬಿಳಿ ವಸ್ತ್ರವನ್ನು ಧರಿಸಿ ಶುದ್ಧ ಮನಸ್ಸು, ಹಾಗೆಯೇ ಜ್ಞಾನಕ್ಕೆ ಪುಸ್ತಕವನ್ನು ಹಿಡಿದು ಇರುವ ದೇವತೆ. ಸರಸ್ವತಿ ದೇವಿ ನಮಗೆ ಒಲಿಯಿತು ಅಂತ ಅಂದರೆ ವಿದ್ಯೆಗೆ ನಮಗೆ ಕೊರತೆಯೇ ಇರುವುದಿಲ್ಲ. ಹಾಗಾದರೆ ನಾವಿಲ್ಲಿ ಸರಸ್ವತಿ ದೇವಿಯನ್ನು ಯಾವ ರೀತಿ ಆರಾಧನೆ ಮಾಡಬೇಕು ಮತ್ತು ದೇವಿಯನ್ನು ಯಾವ ರೀತಿ ಒಲಿಸಿಕೊಳ್ಳಬೇಕು ಅಂತ ನೋಡೋಣ. ನೀವಿಲ್ಲಿ ಬೆಳಿಗ್ಗೆ ಎದ್ದು ಓದುವುದಕ್ಕಿಂತ ಮುಂಚೆ ನಿಮ್ಮ ಪಠ್ಯ ಪುಸ್ತಕದ ಮೇಲೆ ಕೈಯನ್ನು ಇಟ್ಟು ಓಂ ಐಂ ಸರಸ್ವತ್ಯೈ ನಮಃ ಅಂತ 11 ಬಾರಿ ಈ ಶ್ಲೋಕವನ್ನು ಪಠಣೆ ಮಾಡಬೇಕು. ಓದುವ ಜಾಗವೂ ಕೂಡ ಅತ್ಯಂತ ಶುಭ್ರವಾಗಿ ಇರಬೇಕು. ಇಲ್ಲಿ ನಾವು ಪಠ್ಯ ಪುಸ್ತಕಕ್ಕೆ ನಮ್ಮ ಕಾಲನ್ನು ತಾಗಿಸಬಾರದು. ಒಂದೊಮ್ಮೆ ನಿಮಗೆ ಆ ರೀತಿ ಏನಾದರೂ ಆದರೆ ತಕ್ಷಣಕ್ಕೆ ನಾವು ಪಠ್ಯ ಪುಸ್ತಕಕ್ಕೆ ಗೌರವಿಸಿ ನಮಸ್ಕಾರವನ್ನು ಮಾಡಬೇಕು. ನೀವಿಲ್ಲಿ ಪಠ್ಯ ಪುಸ್ತಕಕ್ಕೆ ಗೌರವವನ್ನು ಕೊಡದಿದ್ದರೆ ಅದು ಕೂಡ ಸರಸ್ವತಿ ದೇವಿಯ ಕೋಪಕ್ಕೆ ಕಾರಣವಾಗುತ್ತದೆ. ಹಾಗಾಗಿ ಪಠ್ಯ ಪುಸ್ತಕದ ಬಗ್ಗೆ ನಾವು ಒಳ್ಳೆಯ ಮಹತ್ವವನ್ನು ಕೊಡಬೇಕು. ನಾವಿಲ್ಲಿ ಯಾರದೋ ಒತ್ತಾಯಕ್ಕೆ ಅಂತ ಓದಬಾರದು. ನಾವು ಶುದ್ಧವಾದ ಮನಸ್ಸಿನಿಂದ ಅತ್ಯಂತ ಭಕ್ತಿ ಭಾವದಿಂದ ಓದಿದರೆ ಖಂಡಿತವಾಗಿಯೂ ನಮಗೆ ಸರಸ್ವತಿ ದೇವಿ ಒಲಿಯುತ್ತಾಳೆ. ನಾನಿಲ್ಲಿ ಹಿಂದಿನ ವಿಡಿಯೋದಲ್ಲಿ ಸರಸ್ವತಿ ಶ್ಲೋಕವನ್ನು ನೀವು ನಿಮ್ಮ ಮಕ್ಕಳಿಗೆ ಪ್ರತಿನಿತ್ಯ ಯಾವ ರೀತಿ ಹೇಳಿಕೊಡಬೇಕು ಅಂತ ವಿಡಿಯೋನ ಶೇರ್ ಮಾಡಿದ್ದೀನಿ. ಆ ವಿಡಿಯೋದು ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿಟ್ಟಿರ್ತೀನಿ. ಒಮ್ಮೆ ಅದನ್ನು ಕೂಡ ಚೆಕ್ ಮಾಡಿ. ಆದರೆ ನಾವಿಲ್ಲಿ ನೆನಪಿಟ್ಟುಕೊಳ್ಳಬೇಕಾದ ಒಂದು ಅಂಶ ಏನೆಂದರೆ, ನಾವಿಲ್ಲಿ ಸರಸ್ವತಿ ದೇವಿಯನ್ನು ಆರಾಧನೆ ಮಾಡಬೇಕು ಅಂತ ಅಂದರೆ ಅತ್ಯಂತ ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಮಾಡಬೇಕು. ಯಾರದೋ ಒತ್ತಾಯಕ್ಕಾಗಿ ಓದಿದರೆ ನಮಗೆ ಖಂಡಿತವಾಗಿಯೂ ದೇವಿ ನಮಗೆ ಒಲಿಯುವುದಿಲ್ಲ. ವಿದ್ಯೆಯೂ ಕೂಡ ನಮಗೆ ಕಷ್ಟ ಸಾಧ್ಯವಾಗುತ್ತದೆ. ಇಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಯು ಹಾಗೆಯೇ ಮಕ್ಕಳು ಕೂಡ ನಿಮ್ಮ ಓದುವ ಕೋಣೆಯಲ್ಲಿ ಸರಸ್ವತಿ ದೇವಿಯ ಫೋಟೋ ಅಥವಾ ಮೂರ್ತಿಯನ್ನು ನೀವು ಇಟ್ಟುಕೊಳ್ಳಬೇಕು. ಪ್ರತಿನಿತ್ಯ ಅದಕ್ಕೆ ಬಿಳಿ ಹೂವಿನ ಅಲಂಕಾರವನ್ನು ಮಾಡಿ ನೀವು ಓದಲು ಕುಳಿತುಕೊಳ್ಳಬೇಕು. ಇಲ್ಲಿ ಪ್ರತಿನಿತ್ಯ ನೀವು ನಿಮ್ಮ ಮಕ್ಕಳಿಗೆ ಕನಿಷ್ಠ ಒಂದು 10 ನಿಮಿಷವಾದರೂ ಸರಸ್ವತಿ ದೇವಿಯ ಶ್ಲೋಕವನ್ನು ಪಠಣೆ ಮಾಡಿಸಿ. ಇಲ್ಲ ಅಂದರೆ ನಿಮಗೆ ಅಷ್ಟು ಸಮಯವಿಲ್ಲ ಅಂತಾದರೆ ಸರಸ್ವತಿ ದೇವಿಯ ಶ್ಲೋಕವನ್ನಾದರೂ ಅವರಿಗೆ ಕೇಳಿಸಿ. ಸರಸ್ವತಿ ದೇವಿಯ ಶ್ಲೋಕವನ್ನು ನಾವು ಪ್ರತಿನಿತ್ಯ ನಮ್ಮ ಮಕ್ಕಳಿಗೆ ಕೇಳಿಸುವುದರಿಂದ ಅವರಿಗೆ ಓದಿನಲ್ಲಿ ಆಸಕ್ತಿ, ಹಾಗೆಯೇ ಅವರ ಮನಸ್ಸಿಗೆ ಒಂದು ಶಕ್ತಿ, ನವ ಚೈತನ್ಯ ಕೂಡ ಬರುತ್ತದೆ. ಹಾಗಾಗಿ ಅವರಿಗೆ ಇದರಿಂದ ಪರೀಕ್ಷಾ ಭಯ, ಆತಂಕ ಇವೆಲ್ಲವೂ ಕೂಡ ದೂರವಾಗುತ್ತದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆಯೇ ಇದನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ.